ನಿಮ್ಮ ಮಕ್ಕಳಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್, ನಿದ್ದೆ ಕೊರತೆ ಅಥವಾ ಅಜೀರ್ಣದ ಸಮಸ್ಯೆ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಫಸ್ಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಊಟ ಮಾಡುವ ಸಮಯ. ಮಗು ಮಲಗುವ 1 to 1.5 ಅವರ್ ಮುಂಚೆ ನೀವು ಮಗುವಿಗೆ ಡಿನ್ನರ್ ನ ಕೊಡಬೇಕಾಗುತ್ತೆ. ಅದು ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿರ್ಬೇಕಾಗುತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಎಲ್ಲ ಇರಬೇಕು. ಈ ರೀತಿ ಬ್ಯಾಲೆನ್ಸ್ಡ್ ಮೀಲ್ ಕೊಡೋದ್ರಿಂದ ಥ್ರೂ ಔಟ್ ನೈಟ್ ಗ್ಲೂಕೋಸ್ ವ್ಯಾಲ್ಯೂಸ್ ಮೇಂಟೈನ್ ಆಗುತ್ತೆ. ಹಾಗೆ ಮಗು ಹೊಟ್ಟೆ ಹಸುವಿನಿಂದ ಎದ್ದೇಳೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ನಿದ್ದೆ ಹೆಚ್ಚಿಗೆ ಬರುವಂತಹ ಆಹಾರವನ್ನು ಸಹ ನೀವು ಕೊಡಬೇಕಾಗುತ್ತೆ. ಮೊಸರು, ಹಾಲು, ಮೊಟ್ಟೆ, ಓಟ್ಸ್, ಬನಾನಾ ಈ ರೀತಿಯ ಪದಾರ್ಥಗಳು ಮೇನ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ನಾವು ಕೊಡೋದ್ರಿಂದ ಮಗುವಿಗೆ ನಿದ್ದೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಆಹಾರ ಅಂತ ಬಂದಾಗ ಕೆಲವೊಂದು ಫುಡ್ ಐಟಮ್ಸ್ ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಮೇನ್ಲಿ ಟೀ, ಕಾಫಿ, ಚಾಕ್ಲೇಟ್ಸ್, ಕೇಕ್ಸ್ ಈ ತರ ಸ್ಟಿಮ್ಯುಲೆಂಟ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಎಚ್ಚರ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಹಾಗೆ ಗ್ಯಾಸ್ ಫಾರ್ಮಿಂಗ್ ಫುಡ್ಸ್ ಲೈಕ್ ಸ್ಪೈಸಿ ಫುಡ್, ಫ್ರೈಡ್ ಫುಡ್ಸ್ ಈ ತರದ್ದು ಕೂಡ ನೀವು ಈವ್ನಿಂಗ್ ಟೈಮ್ ಅಲ್ಲಿ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಹೈಡ್ರೇಷನ್. ವಾಟರ್ ನ ನೀವು ಕಡಿಮೆ ಕೊಟ್ರೆ ಮಗು ಬಾಯಾರಿಕೆಯಿಂದ ಎದ್ದೇಳ್ಬಹುದು. ಅದೇ ನೀವು ವಾಟರ್ ಬಹಳ ಕುಡಿಸಿದ್ರೆ ಮಗು ಯೂರಿನ್ ಮಾಡೋದಕ್ಕಂತ ಎದ್ದೇಳ್ಬಹುದು. ಸೊ ಇದಕ್ಕೆ ಒಂದು ಪ್ರಾಪರ್ ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಮೇನ್ಲಿ ಈವ್ನಿಂಗ್ ಟೈಮ್ ಇಂದಾನೆ ನೀವು ಸಿಪ್ಸ್ ಆಫ್ ವಾಟರ್ ನ ಮಕ್ಕಳಿಗೆ ಕೊಡಬೇಕು. ಸೊ ದಟ್ ಪೂರ್ತಿ ಈವ್ನಿಂಗ್ ಹೈಡ್ರೇಟೆಡ್ ಇರ್ತಾರೆ. ಹಾಗೆ ರಾತ್ರಿ ಟೈಮ್ ಅಲ್ಲಿ ಬಾಯಾರಿಕೆ ಅಥವಾ ಯೂರಿನ್ ಗಾಗಿ ಎದ್ದೇಳೋ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಗುವಿನ ಇಂಡೈಜೆಷನ್ ಹಾಗೆ ನಿದ್ದೆ ಪ್ರಾಬ್ಲಮ್ ಸಮಸ್ಯೆಯನ್ನು ನೀವು ದೂರ ಮಾಡಬಹುದು.